ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಕಾಂಗ್ರೆಸ್ಸಿಗೆ ಹೊಸ ಟೆನ್ಷನ್ ಕಾಡ್ತಾ ಇದೆ. ಒಂದು, ಅವರ ನಾಯಕರು ಕೊಡ್ತಾ ಇರುವಂತಹ ಅಸಮಂಜಸ ಹೇಳಿಕೆಗಳು, ಯಾವುದೇ ತರದ ಆಲೋಚನೆ, ಲಾಜಿಕ್ಕು, ಹೀಗೆ ಮಾತಾಡಿದ್ರೆ ಹೀಗಾಗತ್ತಪ್ಪ ಅನ್ನೋ ತರದ ಲಾಜಿಕ್ ಇಲ್ಲದೆ ಇರುವಂತಹ ಹೇಳಿಕೆಗಳು ಈಗಾಗಲೇ ಡ್ಯಾಮೇಜ್ ಮಾಡ್ತಿದೆ. ಅದನ್ನ ಹೊರತುಪಡಿಸಿ ಹೊಸ ಟೆನ್ಷನ್. 4 ಕ್ಷೇತ್ರಗಳಿಗೆ ಕಾಂಗ್ರೆಸ್ಸಿಗೆ ಗೆಲ್ಲಿಸಿಕೊಂಡು ಬರುವ ಅಭ್ಯರ್ಥಿಯ ಕೊರತೆ ಕಾಡ್ತಾ ಇದೆ. ಅಭ್ಯರ್ಥಿ ಹುಡುಕಿ ಕಾಂಗ್ರೆಸ್ ನಾಯಕರು ಸುಸ್ತು ಹೊಡೆದು ಬಿಟ್ಟಿದ್ದಾರೆ. ಸರಣಿ ಸಭೆಗಳು ನಡೆದ್ರು ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ವಿಸ್ತಾರ ನ್ಯೂಸ್ ನಲ್ಲಿ ನಾವು ನಿಮಗೆ ಕೊಡ್ತೀವಿ. ಯಾಕೆ ಗೊತ್ತಾ? ಇಂಟರ್ನಲ್ ಸರ್ವೆ ಆಗಿದೆ. ಎಐಸಿಸಿ ಒಂದು ಸರ್ವೆ ಮಾಡುತ್ತೆ, ಕೆಪಿಸಿಸಿ ಒಂದು ಸರ್ವೆ ಮಾಡುತ್ತೆ, ಇದೆಲ್ಲವೂ ಆಗುತ್ತೆ. ಅದಾದ್ಮೇಲೆ ಡಿಸೈಡ್ ಆಗೋದು. ನೋಡಿ, ನಮ್ಮವರು ಯಾರಾದ್ರೂ ಆಚೆ ಹೋಗಿದ್ರೆ ಅವ್ರನ್ನ ಕರ್ಕೊಂಡು ಬನ್ನಿ, ಏನ್ ಮಾಡ್ಬೋದು ನೋಡಿ, ಗರ್ಭಾಪ್ಸೆ ಯಾರಾದ್ರೂ ಆಗ್ತಾರಾ, ಈ ಎಲ್ಲ ಚರ್ಚೆಗಳು ಬಂದ್ಬಿಡ್ತವೆ. ಕಾಸ್ಟ್ ಈಕ್ವೇಶನ್, ಮತ್ತೆ ಡೆಫಿನೆಟ್ಲಿ ಸಂಪತ್ ಭರಿತರಾಗಿರ್ಬೇಕು, ಸಂಪನ್ಮೂಲಗಳಿರ್ಬೇಕಾಗತ್ತೆ ಅಭ್ಯರ್ಥಿ ಹತ್ರ, ಜನರಲ್ಲಿ ಒಂದಷ್ಟು ಒಲವು ಇರಬೇಕಾಗತ್ತೆ. ಇದೆಲ್ಲವೂ ಸೇರಿದ್ರೆ, ವೆರೈಟಿ ಆಫ್ ಫ್ಯಾಕ್ಟರ್ಸ್ಗಳು ಸೇರ್ಕೊಂಡಾಗ ಗೆಲ್ಲೋದು. ಇದು ಚುನಾವಣೆಯ ರಿಯಾಲಿಟಿ. ನೀವೇನೇ ಹೇಳಿ, ಕಾಸ್ಟು, ಕ್ಯಾಶು ಇದೆಲ್ಲವೂ ಬೇಕಾಗತ್ತೆ. ಇಲ್ಲದೆ ಇದ್ರೆ ಕಷ್ಟ. ಯಾವ ಕ್ಷೇತ್ರಗಳು ಬಹಳ ಇಂಪಾರ್ಟೆಂಟ್? ಹೈ ವೋಲ್ಟೇಜ್ ಕ್ಷೇತ್ರಗಳು. ಎಲ್ಲ ಕ್ಷೇತ್ರಗಳು ಹೈ ವೋಲ್ಟೇಜ್ ಏನೇ ಚುನಾವಣೆ ಅಂತ ನೀವು ನೋಡ್ಕೊಂಡಾಗ ಆ ಕ್ಷೇತ್ರಗಳು ಯಾವ ಅಂತ ನೋಡ್ತಾ ಹೋಗೋಣ. ಬೆಂಗಳೂರು ದಕ್ಷಿಣ, ಹಾವೇರಿ, ರಾಯಚೂರು, ವಿಜಯಪುರ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹುಡುಕಾಡ್ತಿದೆ. ಪ್ರಬಲ ಪೈಪೋಟಿ ಕೊಡುವ ಅಭ್ಯರ್ಥಿಗಳು ಯಾರು ಗೊತ್ತಾಗ್ತಾ ಇಲ್ಲ. ಶೆಟ್ಟರ್ ಅವರ ಘರ್ವಾಪ್ಸಿ ಬಳಿಕ ಹಾವೇರಿಯಿಂದ ಸ್ಪರ್ಧೆ ಮಾಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿಜೆಪಿಯ ಸ್ಟ್ರೆಂತ್, ಶೆಟ್ಟರ್ ಅವರ ಕಮ್ಯುನಿಟಿ, ಇದೆಲ್ಲವೂ ಮ್ಯಾಟರ್ ಆಗುತ್ತೆ. ಸೊ ಹೀಗಾಗಿ ಪ್ರಶ್ನೆಗಳು ಕಾಡ್ತಾ ಇರೋದು. ನೀವು ವಿಧಾನಸಭಾ ಚುನಾವಣೆಯಲ್ಲಿ ಯೋಚನೆ ಮಾಡಿರ್ತೀರಿ, ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಹಾಕಿ ಟಫ್ ಫೈಟ್ ಕೊಡೋ ಪ್ರಯತ್ನ ಮಾಡಿದ್ರು. ರಾಯಚೂರಿನಲ್ಲಿ ಬಿವಿನಾಯಕ್ ಅವರ ಸೇರುವಿಕೆಯಿಂದಲೋ ಬಿಡುವಿಕೆಯಿಂದಲೋ ಆಗಿರುವಂತಹ ಬೆಳವಣಿಗೆಗಳೇನಿದ್ದಾವೆ ಅವುಗಳನ್ನ ಸರಿದೂಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ, ಅಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಇಂಟರ್ನಲ್ ಸರ್ವೆಗಳ ಆಧಾರದ ಮೇರೆಗೆ ಕಾಂಗ್ರೆಸ್ ಯೋಚಿಸ್ತಾ ಇದೆ. ಯಾರನ್ನ ತರೋದು, ಏನ್ ಮಾಡೋದು ಈಗ? ಬೆಂಗಳೂರು ದಕ್ಷಿಣ, ಇಲ್ಲಿ ಬಹಳ ಇಂಪಾರ್ಟೆಂಟ್, ತೇಜಸ್ವಿ ಸೂರ್ಯ ಅವರಿದ್ದಾರೆ. ಮತ್ತೆ ರಿಪೀಟ್ ಆಗುತ್ತಾ? ಯಾವ ತರದ ಟಫ್ ಫೈಟ್ ಅನ್ನು ಕೊಡ್ತಾರೆ? ಬೇರಿನ್ಯಾರೋ ಎಂಟ್ರಿ ಕೊಡಬಹುದು. ಬೇರೆ ಬೇರೆ ತರದ ಚರ್ಚೆಗಳು ಬಿಜೆಪಿಯಲ್ಲಿ ಆಗ್ತಿವೆ. ಅವ್ರು ಹೇಳೋದು ಇದು ನಮಗೆ ಈ ಈಸಿ ಪೀಸ್ ಆಫ್ ಕೇಕ್ ಅಂತ ಅವ್ರು ಯೋಚನೆ ಮಾಡ್ತಿರೋದು. ಆದ್ರೆ ಕಾಂಗ್ರೆಸ್ಗೆ ಟಫ್ ಫೈಟ್ ಕೊಡೋದಕ್ಕಾದ್ರೂ ಅಭ್ಯರ್ಥಿ ಬೇಕಲ್ಲ, ಆ ಚಾಲೆಂಜ್ ಕಾಡ್ತಿದೆ. ಹಾಗಾದ್ರೆ ಬೆಂಗಳೂರು ದಕ್ಷಿಣ, ಹಾವೇರಿ, ರಾಯಚೂರು, ವಿಜಯಪುರ ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆಯನ್ನ ನೀಗಿಸೋದಕ್ಕೆ ಕಾಂಗ್ರೆಸ್ನ ಬಳಿ ಇರುವ ಲೆಕ್ಕಾಚಾರ ಏನು? ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಯ ಸಮಸ್ಯೆ ಕಾಡ್ತಾ ಇದೆ. ಅವರಿಗಾಗಲೇ ಅದನ್ನ ಅಭ್ಯರ್ಥಿ ಹುಡುಕಾಟದಲ್ಲಿ ತೊಡಗಿರೋದ್ರಿಂದ ಗೊತ್ತಾಗ್ತಾ ಇದೆ ಯಾವ ರೀತಿ ಸಮಸ್ಯೆಗಳಿದ್ದಾವೆ. ಸೌಮ್ಯ ರೆಡ್ಡಿ ಹಾಗೂ ಪ್ರಿಯಾ ಕೃಷ್ಣ ಅವರಿಂದ ಮನವಿಯ ತಿರಸ್ಕಾರ ಆಗಿದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಪ್ರಬಲ ಅಭ್ಯರ್ಥಿಗಾಗಿ ಹುಡುಕಾಟ ಶುರು ಮಾಡಿದ್ದಾರೆ ಕೈ ನಾಯಕರು. ಒಂದ್ ವೇಳೆ ಈ ಇಬ್ಬರಲ್ಲಿ ಯಾರಾದ್ರೂ ನಿಂತಿದ್ರೆ, ರಾಮಲಿಂಗಾರೆಡ್ಡಿ ಅವರ ಪುತ್ರಿನೋ, ಕೃಷ್ಣಪ್ಪ ಅವರ ಪುತ್ರನೋ, ಪ್ರಿಯಾ ಕೃಷ್ಣ ಅವರು ಒಂದು ವೇಳೆ ಮನಸ್ಸು ಮಾಡಿದ್ದಿದ್ರೆ, ಯಾಕಂದ್ರೆ ಪ್ರಿಯಾ ಕೃಷ್ಣ ಅವರ ಸಹೋದರ ಮೇ ಬಿ ಟಿಕೆಟ್ ಅನ್ನು ಪಡ್ಕೊಳ್ಳಬಹುದು ಅನ್ನೋ ತರದ ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಅದನ್ನ ತಿರಸ್ಕರಿಸಿದ್ದಾರಂತೆ. ಇಲ್ಲ, ನಾವು ಸ್ಪರ್ಧೆ ಮಾಡಲ್ಲ, ಗೆದ್ಕೊಂಡು ಬಂದಿದ್ದೀವಿ, ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ, ಪಕ್ಷ ಕಷ್ಟ ಅಂದಾಗ ನಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಲೇ ಬಂದಿದ್ದೀವಿ, ನಮಗೆ ಮಿನಿಸ್ಟ್ರಿ ಕೊಡಿ. ಕೃಷ್ಣಪ್ಪ ಅವರ ಫ್ಯಾಮಿಲಿಯ ಬಹಳ ಇಂಪಾರ್ಟೆಂಟ್ ಬೇಡಿಕೆ ಇದು. ಸೊ ಹೀಗಾಗಿ ಈಗ ಬೇಡಿಕೆಯನ್ನು ತಿರಸ್ಕರಿಸಿದ್ದಾರೆ. ಆ ಆಪ್ಷನ್ ರೂಲ್ಡ್ ಔಟ್. ಸೌಮ್ಯ ರೆಡ್ಡಿ ಅವರು ಅಥವಾ ಪ್ರಿಯಾ ಕೃಷ್ಣ ಅವರು. ಸೌಮ್ಯ ರೆಡ್ಡಿ ಅವರು ಬಹಳ ಕ್ಲೋಸ್ ಮಾರ್ಜಿನ್ ನಲ್ಲಿ ಸೋತವರು. ಸೊ ಹೀಗಾಗಿ ಮತ್ತೆ ಟ್ರೈ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಅವರು ಸ್ಪರ್ಧೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಿದ್ದಾರಂತೆ. ಹೀಗಾಗಿ ಕಾಂಗ್ರೆಸ್ಗೆ ಟೆನ್ಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.